ಕಾಫಿ ಮಾಡ್ತಾ ಇದ್ದಾನೆ ನೋಡಿ. ಹಾಗೆ ನಮ್ಮ ಬಿಂಕು ಕೂಡ ಇವಾಗ ಎದ್ಬಿಟ್ಟಿದ್ದಾನೆ ನಮ್ಮ ಜೊತೆ. ಹಾಯ್ ಎವ್ರಿವನ್, ಹೇಗಿದೆ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಮೈಸೂರು ಹೋಗ್ತಾ ಇದ್ದೀವಿ. ಮೈಸೂರು ಟು ಊಟಿ ಮೇ ಬಿ, ಇನ್ನೂ ಕನ್ಫರ್ಮ್ ಇಲ್ಲ. ತುಂಬ ಚಳಿ ಆಗ್ತಾ ಇದೆ. ಇವಾಗ ನಾನು ಅಪ್ಪ ಅಮ್ಮನ ಮನೇಲಿದ್ದೀನಿ. ಇಲ್ಲಿಂದ ಎಲ್ಲರೂ ವಿತ್ ಮೈ ಕಝನ್ಸ್ ಹೊರಟಿದ್ದೀವಿ. ಸೊ ಹೋಗೋಣ ಬನ್ನಿ, ತೋರಿಸ್ತೀನಿ ಹೇಗಿರುತ್ತೆ ಅಂತ. ಐ ಆಮ್ ನಾಟ್ ದಟ್ ಎಕ್ಸೈಟೆಡ್ ಬಿಕಾಸ್ ಒಬ್ಬ ತಮ್ಮ ಬರ್ತಿದ್ದಾನೆ, ಇನ್ನೊಬ್ಬ ತಮ್ಮ ಬರ್ತಿಲ್ಲ ಬಿಕಾಸ್ ಆಫ್ ದ ಕಾಲೇಜ್. ಸೊ ಇಟ್ಸ್ ಓಕೆ, ಉಸ್ಕಾ ಭಿ ಟೈಮ್ ಆएगा. ಆ್ಯಂಡ್ ಎಲ್ರಿಗೂ ಬಾಯ್ ಹೇಳ್ತಾ ನಾವು ಹೊರಟಿದ್ದೀವಿ. ಚಲೋ. ಆ್ಯಂಡ್ ಇದು ನಮ್ಮೂರಿನ ಭದ್ರಾ ಡ್ಯಾಮ್ ನೋಡಿ, ಎಷ್ಟು ಚಂದ ಇದೆ. ನಾವು ಹೋಗೋ ಟೈಮಲ್ಲಿ ನೀರು ಬಿಟ್ಟಿದ್ದಾರೆ ನೋಡಿ. ಇವಾಗ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಮತ್ತೆ ಮನೆ, ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ಇದು ನಮ್ಮ ಅತ್ತೆ ನೋಡಿ. ಇವರಿಬ್ಬರಿಗೆ ಹೆಲ್ಮೆಟ್ ಇಲ್ಲ, ಅದಕ್ಕೆ ಹೆಲ್ಮೆಟ್ ತಗೊಳಕಂತ ಬಂದಿದ್ವಿ. ಇವನಿಗೆ ನೋಡಿ ಕೈಯಲ್ಲಿ ಹೆಲ್ಮೆಟ್ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಹೆಲ್ಮೆಟ್ ಕೊಟ್ಟರು ಕೂಡ ಹೆಲ್ಮೆಟ್ ಹಾಕೊಳ್ಳಲ್ಲ. ಸೊ ಬೀರೂರಲ್ಲಿ ತಿಂಡಿ ಮಾಡೋಕ್ಕಂತ ಸ್ಟಾಪ್ ಕೊಟ್ಟಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ? ಮೈಸೂರು ಅಲ್ಲ ಕಣ, ಇವಾಗ ನಮ್ದೇನೋ ತಿಂಡಿ ಆಯಿತು. ಸೊ ಇವಾಗ ನಮ್ಮ ಬೈಕ್ಗಳಿಗೂ ತಿಂಡಿ ಮಾಡಿಸೋಣ. ಹೆಲ್ಮೆಟಿಗೋಸ್ಕರ ಜಗಳ ಆಗ್ತಿತ್ತು. ಸೊ ಇಬ್ಬರು ಇವಾಗ ಕಾಂಪ್ರಮೈಸ್ ಆಗಿಬಿಟ್ಟು ಹೆಲ್ಮೆಟ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ನೌ ದಿಸ್ ಗೈ ಇಸ್ ಗುಡ್ ಟು ಗೋ ನೌ. ನಮ್ಮ ಹಿಂದೆ ಇದ್ದವರು ಕಾಣೆಯಾಗಿದ್ದಾರೆ. ಸೊ ಅವ್ರಿಗೆ ವೇಟ್ ಮಾಡ್ತಾ ಇದ್ದೀವಿ. ನಾವು ರೋಡ್ ಮಿಸ್ ಮಾಡ್ಕೊಂಡಿದ್ದೀವಿ. ಬೆಂಗಳೂರು ಹೋಗೋ ರೋಡ್ ಹೋಗಿ ಬಂದಿದ್ದೀವಿ, ಬಟ್ ಮಿಸ್ ಆಗಿದೆ. ಆಚೆ ಹೋಗಬೇಕಿತ್ತು, ನಾವು ಈ ಸೈಡ್ ಬಂದುಬಿಟ್ಟಿದ್ವಿ ಆನ್ ಹೈವೇ. ಊರಿಂದಾನೇ ಆಗಿದ್ದು. ಇನ್ನೂ ರೋಡ್ ಹುಡುಕೋದ್ರಲ್ಲೇ ಇದ್ದಾರೆ. ಗೂಗಲ್ ಮ್ಯಾಪ್ ನಮಗೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇದೆ, ಬಟ್ ಇಟ್ಸ್ ಓಕೆ. ರೋಡ್ ಚೆನ್ನಾಗಿದೆ ಆ್ಯಂಡ್ ದ ವ್ಯೂ ಈಸ್ ಆಲ್ಸೋ ವೆರಿ ನೈಸ್. ಬೈಕ್ ಎಕ್ಸ್ಚೇಂಜ್ ಮಾಡಿದ್ದಾರೆ ಇವಾಗ.
ವಾವ್, ವಾಟ್ ಇಸ್ ದಿಸ್ ಪ್ಲೇಸ್ ಗೈಸ್? ಕಮ್ ಲೆಟ್ಸ್ ಗೋ ದೇರ್. ಎಷ್ಟು ಚೆನ್ನಾಗಿದೆ ಅಲ್ಲ. ವಾವ್ ಗೈಸ್, ಇದು ಯಾವುದೋ ಡ್ಯಾಮ್ ಅಂತೆ. ಸಿ, ಅಲ್ಲೊಂದು ಡ್ಯಾಮ್ ಕಾಣ್ತಾ ಇದೆ. ಯಾವ್ದಿದು ಡ್ಯಾಮು? KRS? ಕನ್ನಂಬಾಡಿ ಅಂತೆ. ಕನ್ನಂಬಾಡಿ ಕಟ್ಟೆ, ಬ್ಯಾಕ್ ವಾಟರ್. ಇದು ಕನ್ನಂಬಾಡಿ ಕಟ್ಟೆಯ ಬ್ಯಾಕ್ ವಾಟರ್. ಬೆಟ್ಟ ನಿಂದು ಚಾಮುಂಡಿ ಬೆಟ್ಟ ನೋಡಕ್ಕೆ 3 ದಿನ ಆಗುತ್ತದೆ. ನೀ ಚಂದವೇ. So Mysore is 18 kilometers to go. ಮಧ್ಯಾಹ್ನ ಆಗಿತ್ತು, ಸೊ ಊಟಕ್ಕೆ ಸ್ಟಾಪ್ ಕೊಟ್ವಿ. ಸೊ ಫೈನಲಿ ಮೈಸೂರು ಬಂದ್ಬಿಟ್ವಿ ಗೈಸ್. ಸಿ ಹಿಯರ್ ದಟ್ ಪ್ಯಾಲೇಸ್ ಕಾಣಿಸ್ತಾ ಉಂಟಾ ನಿಮಗೆ? ಅಲ್ಲಿದೆ ನೋಡಿ. ಸೊ ಹೋಟೆಲ್ ಹುಡುಕ್ತಾ ಇದ್ವಿ, ಒಂದು ಹೋಟೆಲ್ ಸಿಗ್ತಾ ಇರಲಿಲ್ಲ. ಬಿಕಾಸ್ ವೀಕೆಂಡ್ ಅಲ್ವಾ, ಸೊ ಎಲ್ಲ ಬುಕ್ ಆಗಿತ್ತು ಅಂತ ಹೇಳ್ತಿದ್ರು. ಹೋಟೆಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಪ್ಯಾಲೇಸ್ ನೋಡ್ಕೊಂಬರೋಣ ಅಂತ ಹೊರಟಿದ್ವಿ. ವಾವ್ ಗಾಯ್ಸ್, ಸಿ ದಿಸ್. ನಾನು 7 years ಬ್ಯಾಕ್ ಆ್ಯಕ್ಚುಲಿ ಅಪ್ಪ ಅಮ್ಮನ ಜೊತೆ ಬಂದಿದ್ದೆ. ಅದು ಬಿಟ್ಟರೆ ಇವಾಗಲೇ ಬರ್ತಿರೋದು, ಅದು ಹಸ್ಬೆಂಡ್ ಜೊತೆ ಬರ್ತಾ ಇದ್ದೀನಿ. ಈ ಟೈಮಲ್ಲಿ ಪ್ಯಾಲೇಸ್ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಆ್ಯಕ್ಚುಲಿ ನೋಡಿರಲಿಲ್ಲ, ಫೋನಲ್ಲಿ ನೋಡ್ತಿದ್ದೆ. ಬಟ್ ಈವ್ನಿಂಗ್ ಟೈಮಲ್ಲೇ ಪ್ಯಾಲೇಸ್ ಚೆನ್ನಾಗಿ ಕಾಣಿತು. ನಾನು ಅಂಬಾರಿ ನೋಡ್ಬೇಕು. ನನಗೆ ಅಂಬಾರಿ ನೋಡಬೇಕಂತ, ಅಂಬಾರಿ ತೋರಿಸ್ತಾರೆ. 750. ಹಾಗೆ ಮೈಸೂರಲ್ಲಿ ನನ್ನ ಹಸ್ಬೆಂಡ್ ಅತ್ತೆ ಮನೆಗೆ ಹೋಗಿದ್ವಿ. ಅವ್ರ ಕಝನ್ ಬರ್ಡೇ ಇತ್ತು, ಸೊ ಅದನ್ನು ಸೆಲೆಬ್ರೇಟ್ ಮಾಡಿಕೊಂಡು, ಸೊ ಹಾಗೆ ಡಿನ್ನರ್ಗೆ ಅಂತ ಹೊರಗಡೆ ಕರ್ಕೊಂಡು ಹೋದ್ವಿ ಎಲ್ರಿಗೂ. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್, ದಿಸ್ ಇಸ್ ಡೇ 2 in ಮೈಸೂರು. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಫ್ರೆಶ್ ಅಪ್ ಆಗಿ ಇವಾಗ ನಾವು ಬೆಟ್ಟದ ಮೇಲೆ ಇದ್ದೀವಿ. ನಮ್ಮ ಬೈಕ್ನ ಪಾರ್ಕ್ ಮಾಡಿಬಿಟ್ಟು, ಸೊ ದೇವ್ರ ದರ್ಶನ ಮಾಡಬೇಕು ಅಂತ ಲೈನಲ್ಲಿ ನಿಂತ್ಕೊಂಡಿದ್ವಿ. ಎಷ್ಟು ಲಾಂಗ್ ಲೈನ್ ಅಂದರೆ, ಇಟ್ ವಾಸ್ ಟೂ ಹಾಟ್. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಟೆಂಡರ್ ಕೊಕೊನಟ್ನ ತಂದು ಕೊಟ್ಟರು. ಯುರೋಪ್ ಹಿಂದೆ ಪ್ರಾಬ್ಲಮ್ ಮಾಡ್ತೀರಾ ನೀವು? ನೋಡಿ ಎಷ್ಟು ನನ್ನ ಬ್ಯಾಗ್ ಎಲ್ಲ ಹಾಕ್ಕೊಂಡಿದ್ದಾನೆ ನೋಡಿ. ಸೊ ಇವಾಗ ಮೈಸೂರಿಗೆ ಬಾಯ್ ಅಂತ ಹೇಳಿಬಿಟ್ಟು ಊಟಿ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಗೆಸ್ ವಾಟ್, ವಿ ಆರ್ ಕ್ರಾಸಿಂಗ್ ಬಂಡೀಪುರ ಫಾರೆಸ್ಟ್. ಓ ಮೈ ಗಾಡ್, ಓ ಮೈ ಗಾಡ್. ಆ್ಯಂಡ್ ಐ ಆಮ್ ವೆರಿ ಮಚ್ ಸ್ಕ್ಯಾರ್ಡ್ ಗೈಸ್. ಆಫ್ ನಾನು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡ್ತಾ ಇದ್ದೆ, ಬಟ್ ಇವಾಗ ರಿಯಲ್ ಆಗಿ ನೋಡ್ತಾ ಇದ್ದೀನಿ. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಸಿ ದಟ್ ಬೇಬಿ ಎಲಿಫೆಂಟ್. ಸೋ ಕ್ಯೂಟ್. ಆ ಕಡೆ ಗಣಪತಿ ಪಪ್ಪ ಮೋರ್ಯ. ಝೂವಲ್ಲಿ ನೋಡೋಕ್ಕಿಂತ ಈ ಥರ ಬೈಕ್ ರೈಡ್ ಮಾಡಿಕೊಂಡು ಓಪನಲ್ಲಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವಾವ್.
ಆ್ಯಕ್ಚುಲಿ ಒಂದು ಕಡೆ ಭಯದಲ್ಲಿ ಖುಷಿನೂ ಪಡ್ತಾ ಇದ್ದೀನಿ ಬಿಕಾಸ್ ಎಲ್ಲ ಆ್ಯನಿಮಲ್ಸು ಕಾಣಿಸ್ತಾ ಇದೆ ಆ್ಯಂಡ್ ಯಾವಾಗ ಈ ಕಾರ್ಡ್ ರೋಡ್ ಎಂಡ್ ಆಗುತ್ತೆ ಅಂತಲೂ ಅನ್ನಿಸ್ತಾ ಇತ್ತು. ವಾವ್, ಸಿ ದಟ್ ಗೈಸ್, ಅ ಬಂಚ್ ಆಫ್ ಡಿಯರ್ಸ್. ಈ ಊರಿಗೆ ನೋಡಿ ಹುಲಿ ಕಾಣಿಸ್ಬೇಕಂತೆ. ಯಪ್ಪ, ಆನೆ ನೋಡಿನೇ ನನಗೆ ಗಾಬರಿ ಆಗಿಬಿಟ್ಟಿದೆ. ಹಾರ್ಟ್ ಬೀಟ್ ಸ್ಟಾಪೇ ಆಗ್ತಿಲ್ಲ. ಕತ್ಲೆ ಬೇರೆ ಆಗಿ ಸ್ಟಾರ್ಟ್ ಆಯ್ತು. ಫೈನಲಿ ನಮ್ಮವರೆಲ್ಲರೂ ಕಾಣಿಸ್ಕೊಂಡ್ರು. ಇವಾಗ ಸ್ವಲ್ಪ ಭಯ ಕಡಿಮೆ ಆಗಿದೆ. ಓಕೆ, and there was a board written that no one should walk out from the vehicle, but these people never understand that. Sounded like a water tap. ಆ್ಯಂಡ್ ಫಾರೆಸ್ಟ್ ಕ್ರಾಸ್ ಆಯಿತು. ಸೊ ಇವಾಗ ತಮಿಳ್ನಾಡಲ್ಲಿ ಎಂಟರ್ ಆಗಿದ್ದೀವಿ. ಅಂದರೆ ಸಕ್ಕತ್ತಾಗಿಲ್ಲ ಜಾಸ್ತಿ. ನಾನು ನೋಡಿದ್ರೆ ಫಾರೆಸ್ಟ್ ಮುಗೀತು ಅಂತ ಅಂದ್ಕೊಂಡೆ, ಬಟ್ ನೋ ಬ್ರೋ, ಇವಾಗ ಮತ್ತೆ ಡೇಂಜರ್ ಫಾರೆಸ್ಟ್ ಸ್ಟಾರ್ಟ್ ಆಗಿದೆ. ಇವಾಗ ಸಿಕ್ಕಾಪಟ್ಟೆ ಭಯ ಆಗಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡಿ. ಏನು ಹೋಗ್ಬೇಕಿನ್ನು. So finally we reached Ooty. We had already booked our resort. ಇಲ್ಲಿ ನೋಡಿ ಪಾರ್ಟಿ ನಡೀತಾ ಇದೆ. And see here, even my husband is also enjoying with them. Good morning everyone. Welcome to Ooty. First time ನಾನು ಊಟಿಗೆ ಬಂದಿರೋದು. ವಾವ್, so beautiful guys. ಏನೇನೋ ಕಾಣಿಸ್ತಿಲ್ಲ ನೋಡಿ. ಇವತ್ತು ಒನ್ ಡೇ ಅಷ್ಟೇ ಇದ್ದಿದ್ದು ಊಟಿ ಎಲ್ಲ ತಿರುಗಾಡೋಕ್ಕೆ, ಅಂದರೆ ವಾಟ್ ಎವರ್ ದ ಪ್ಲೇಸಸ್ ಟು ವಿಸಿಟ್. ಸೊ ಅಲ್ಲೆಲ್ಲ ವಿಸಿಟ್ ಆಗಿ ಹಾಗೆ ಡೈರೆಕ್ಟ್ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಇವಾಗ ಚೆಕ್ಔಟ್ ಆಗಿ ಹೊರಟಿದ್ದೀವಿ. ವಾವ್, ದಿಸ್ ಇಸ್ ಆಸಮ್ ಗಾಯ್ಸ್. See this. Here we got surprise guys. ನಮ್ಮ ಪುಪ್ಪ ಸಿಕ್ಕಿದ್ದೀರಾ ಗಾಯ್ಸ್ ನೋಡಿ. ವಾವ್,
ಇದು ನನಗೆ ಮಾತ್ರ ಸರ್ಪ್ರೈಸಿಂಗ್ ಇತ್ತು, ಬಟ್ ನಾಟ್ ಫಾರ್ ದೀಸ್ ಗೈಸ್ ಬಿಕಾಸ್ ದೇ ಆಲ್ರೆಡಿ ನ್ಯೂ ಇಟ್. ಇದು ಯಾರಲ್ಲಿ ಅಧ್ಯಕ್ಷ ಫಿಲ್ಮ್ ಅಲ್ಲ ಅಂತ ಅಲ್ಲ ನಮ್ಮಿದ್ರಲ್ಲಿ ಎರಡು ಅಲ್ಲ 18 ರೂಪಾಯಿ ಇರೋದು ಒಂದೇ ಒಳಗೆ. ನಮ್ಮ ಅಂಕಲ್ನ ಅವ್ರ ವಿಲದ ಹತ್ರ ಡ್ರಾಪ್ ಮಾಡಬೇಕಿತ್ತು, ಸೊ ಅದಕ್ಕೆ ಒಂದು ಬೈಕಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮೂರು ಜನ ಕೂತಿದ್ರು. ತುಂಬ ಹಾಗೆ ಊಟಿಯಿಂದ ಬರ್ತಾ ಅಮ್ಮ ಚಾಕ್ಲೇಟ್ ತೊಗೊಂಡ್ಬರಕ್ಕೆ ಹೇಳಿದರು, ಸೊ ಅದಕ್ಕೆ ಚಾಕ್ಲೇಟ್ ಫ್ಯಾಕ್ಟ್ರಿ ಶಾಪ್ಗೆ ಎಂಟರ್ ಆದ್ವಿ. ಆ್ಯಂಡ್ ಡಾರ್ಕ್ ಚಾಕ್ಲೇಟ್ ಕೂಡ ಟ್ರೈ ಮಾಡಿದ್ವಿ. ಇಟ್ ವಾಸ್ ಸೋ ಟೇಸ್ಟಿ ಆ್ಯಂಡ್ ಲೈವ್ ಚಾಕ್ಲೇಟ್ ಮಾಡೋದು ಕೂಡ ಅವ್ರು ತೋರಿಸ್ತಾ ಇದ್ರು. ಆ್ಯಂಡ್ ಹಾಗೆ ಹೋಮ್ ಮೇಡ್ ವೈನ್ ಕೂಡ ಟ್ರೈ ಮಾಡಿದ್ವಿ. ದೇ ಹ್ಯಾವ್ ಮೆನಿ ಫ್ಲೇವರ್ಸ್ ಆ್ಯಂಡ್ ಲೆಟ್ಸ್ ಟ್ರೈ ಇಟ್. ನಾನ್ ಆಲ್ಕೋಹಾಲಿಕ್, ರೈಟ್? Superb. This is pineapple wine. And yeah, this is how we spend our weekend in Ooty, and now we are way back to our home. So let's meet in our next video. Thanks for watching. Bye.